ನಮಸ್ಕಾರ. ಶ್ರೀರಂಗ
ವಿಶೇಷತೆ. ಹೌದು. ಇನ್ನು ಈ ಶ್ರೀರಂಗಪಟ್ಟಣ ಸುತ್ತಮುತ್ತಲು ಇನ್ನು ನೋಡುವಂತಹ ಏನೇನ್ ಬರ್ಡ್ ಸೆಂಚುರಿ ಇದೆ. ಬರ್ಡ್ ಸೆಂಚುರಿ, ರಂಗನತಿಟ್ಟು ಇದೆ. ಅಷ್ಟೇ. ಇನ್ನು ಬಲಮುರಿ ಅಂತ ಇದೆ. ಎಲ್ಲ ನೋಡೋಂತ ಸ್ಥಳ. KRS ಎಲ್ಲ ಚೆನ್ನಾಗಿ. ಹಾಗಾದ್ರೆ ಇನ್ನು ಹೇಳ್ದಾಗೆ ವರ್ಷದಲ್ಲಿ 4 ದಿನ ತುಂಬಾ ವಿಶೇಷವಾದ ಪೂಜೆಗಳೆಲ್ಲ ನಡೆಯುತ್ತೆ. ದೇವಸ್ಥಾನದಲ್ಲಿ ಏನೋ ಅಡಿಗೆ ಎಲ್ಲ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಯಾವ ತರ ಅಡಿಗೆಗಳನ್ನ ಮಾಡ್ತೀರಾ? ಎಲ್ಲ ಮಾಡ್ತೀವಿ, ಎಲ್ಲ ತರ ಅಡಿಗೆನೂ ಮಾಡ್ತೀವಿ. ನಾವು ಐಂಗಾರಿಗಳಾಗಿರೋದ್ರಿಂದ ಎಲ್ಲ ಸ್ಪೆಷಲ್ ಆಗಿ ಚೆನ್ನಾಗಿ ಮಾಡ್ತೀವಿ. ಸ್ಪೆಷಲ್ ಆಗಿ ಸಿಹಿ ತಿಂಡಿಗಳು ಏನೇನಿರುತ್ತೆ? ಸ್ಪೆಷಲ್ ಆಗಿರುವಂತದ್ದು ಬೇಸನ್ ಲಡ್ಡು, ಮೈಸೂರು ಪಾಕು, ಕೊಬ್ಬರಿ ಮಿಠಾಯಿ, ಬೆಲ್ಲದ ಮಿಠಾಯಿ, ಎಲ್ಲ ತರ ಸ್ವೀಟು ಮಾಡ್ತೀವಿ ಮನೆಯಲ್ಲಿ. ಕೇಸರಿ ಬಾತು, ಅನಾನಸ್ ಕೇಸರಿ ಬಾತು ಎಲ್ಲ ಯಾವ ಹಬ್ಬದಲ್ಲಿ ಏನೇನು ಮಾಡ್ಬೇಕು ಎಲ್ಲ ಮಾಡ್ತೀವಿ. ಅದೇ ಅಂತ ಏನ್ ವಿಶೇಷ ಇರ್ತೈತೆ ಆ ಟೈಮಲ್ಲಿ ಅದೇ ಸಿಹಿ ತಿಂಡಿಗಳನ್ನೆಲ್ಲ ಮಾಡ್ತೀರಾ. ಸೊ ಹಾಗಾದ್ರೆ ರೆಡಿನಾ? ಈಗ ಒಗ್ಗರಣೆ ಮಾಡ್ಕೊಳ್ಳೋದಮ್ಮ. ಏನ್ ಎಣ್ಣೆನಾ ತುಪ್ಪದ ಒಗ್ಗರಣೆನಾ? ಎಣ್ಣೆನೋ ತುಪ್ಪನೋ ಎರಡರಲ್ಲಿ ಯಾವ್ದು ಬೇಕು ಹಾಕೋ. ಸೊ ಇದೆಲ್ಲ ಆದ ನಂತರ ಲಾಸ್ಟ್ ಕೊನೆಗೆ ತುಪ್ಪದ ಒಗ್ಗರಣೆ ಹಾಕ್ತೀರಾ, ಇನ್ನೂ ರುಚಿ ಹೆಚ್ಚಾಗುತ್ತೆ. ಈಗ 62 ವರ್ಷ ಆಗಿದೆ ನೀವು ಇಲ್ಲಿದ್ದು. ಹೌದು. ಸೊ ನಿಮ್ಗೆ ಅಂದಿನ ಶ್ರೀರಂಗಪಟ್ಟಣ ಮತ್ತೆ ಇಂದಿನ ಶ್ರೀರಂಗಪಟ್ಟಣ ಮಧ್ಯೆ ಏನ್ ವ್ಯತ್ಯಾಸ ಅಂತ? ಏನು ವ್ಯತ್ಯಾಸ ಇಲ್ಲ. ಟೂರಿಸ್ಟ್ನವರು ಜಾಸ್ತಿ ಬರ್ತಾ ಇದ್ದಾರೆ. ಮೊದಲೆಲ್ಲ ಅಷ್ಟು ಬರ್ತಾ ಇತ್ತು, ಇವಾಗ ತುಂಬಾ ಚೆನ್ನಾಗಿ ಬರ್ತಾರೆ. ತುಂಬಾ ಜನ ಟೂರಿಸ್ಟ್ ಬರ್ತಾರೆ. ತುಂಬಾ ಚೆನ್ನಾಗಿ ಬರ್ತಾರೆ. ಈ ಸಂಕ್ರಾಂತಿ 14ನೇ ತಾರೀಕು ಇಲ್ಲಿ ತುಂಬಾ ಲಕ್ಷ ದೀಪ ಹಚ್ತಾರೆ. ಅವಾಗ ತುಂಬಾ ಚೆನ್ನಾಗಿ ಜನಗಳು ಬರ್ತಾರೆ. ಹಳ್ಳಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಎಲ್ರು ಬರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹೌದಾ? ಓಕೆ. ಸೊ ನಿಮ್ಗೆ ಟೂರಿಸ್ಟ್ ಬಂದ್ಬಿಟ್ಟು ಏನು ವ್ಯತ್ಯಾಸ ಕಾಣಿಸೋದಿಲ್ವಾ? ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಅದೇ ಬಿಲ್ಡಿಂಗ್ ಸ್ವಲ್ಪ ಇಂಪ್ರೂವ್ ಆಗಿದೆ ಅಷ್ಟೇ. ಇದೆಲ್ಲ ಏನು ಮಾಡಕ್ ಬಿಡಲ್ಲ. ಈ ಎಲ್ಲ ಜಾಗ ಏನು ಬಿಡೋದಿಲ್ಲ. ಪೂರ್ತಿ ಟಿಪ್ಪುದೆ ಇದು. ಹೌದು. ಅವ್ರು ಯಾರಿಗೂ ಸ್ವಲ್ಪ ಮನೆ ಎಲ್ಲ ಬಿದ್ದಿದೆ, ಹಾಗಾಗೆ ಇರುತ್ತೆ. ಏನು ಪರ್ಮಿಷನ್ ಕೊಡಲ್ಲ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಏನು ಅಲ್ಲ ಪರ್ಮಿಷನ್ ಕೊಡೋದಿಲ್ಲ. ಓಕೆ. ಒಗ್ಗರಣೆ ಹಾಕೊಂಡ್ವಾ? ಅಮ್ಮ, ಇವಾಗ ಮಾವಿನಕಾಯಿನ ಬಳಸ್ಬಿಟ್ಟು ನೀವು ಇದು ಹುಳಿ ಮಾಡಿದ್ರಿ. ಮಾವಿನಕಾಯಿನ ಬಳಸ್ಬಿಟ್ಟು ಇನ್ನು ಯಾವ್ಯಾವ ತರ ಬೇರೆ ಶ್ರೀರಂಗಪಟ್ಟಣ ಸ್ಪೆಷಲ್ ಅಡಿಗೆಗಳನ್ನ? ಮಾವಿನಕಾಯಿ, ಕಡಲೆಬೇಳೆ, ಆಮೇಲೆ ಇಂಗು, ಒಣಮೆಣಸಿನಕಾಯಿ, ಉಪ್ಪು ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡ್ಬೋದು. ಚಟ್ನಿ ಮಾಡ್ಬೋದು. ಆಮೇಲೆ ಈ ಮಾವಿನಕಾಯಿನ ತುರಿದ್ಬಿಟ್ಟು ತೊಕ್ಕು ಮಾಡ್ತೀವಿ. ಮಾವಿನಕಾಯಿ ತೊಕ್ಕು, ಮೆಂತ್ಯ ಹುರಿದ್ಬಿಟ್ಟು ಈ ಮಾವಿನಕಾಯಿ ಇದು ಮಾಡ್ಬಿಟ್ಟು ಹಸಿಮೆಣಸು ಪುಡಿ ಹಾಕಿ ಚಟ್ನಿ ತರ ಮಾಡ್ತೀವಿ. ಆಮೇಲೆ ಇದ್ರಲ್ಲಿ ಗೊಜ್ಜು ಮಾಡ್ತೀವಿ, ಮಾವಿನಕಾಯಿ ಗೊಜ್ಜು ಮಾಡ್ತೀವಿ. ಆಮೇಲೆ ಇದ್ರಲ್ಲಿ ಚಿತ್ರಾನ್ನ ಮಾಡ್ತೀವಿ. ಆಮೇಲೆ ಉಪ್ಪಿನಕಾಯಿ ಹಾಕಿ ತುಪ್ಪ ಸ್ವಲ್ಪ. ಮಾವಿನಕಾಯಿ ಹುಳಿ ತೊವ್ವೆ ಮಾಡುವ ವಿಧಾನ. ಅಳತೆಯ ಪ್ರಮಾಣ ಕ್ರಮವಾಗಿ ಬಾಣ್ಲಿಗೆ ನೀರು, ತೊಗರಿಬೇಳೆ, ದಂಟಿನ ಸೊಪ್ಪು, ಬೆಲ್ಲ, ಮಾವಿನಕಾಯಿ, ಕಲ್ಲುಪ್ಪು, ಮೆಣಸಿನ ಪುಡಿ, ಹುಣಸೆ ರಸವನ್ನು ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿಕೊಳ್ಳಿ. ಕೊನೆಯದಾಗಿ ತುಪ್ಪ, ಸಾಸಿವೆ ಹಾಕಿದ ಒಗ್ಗರಣೆಯನ್ನು ಹಾಕಿದ್ರೆ ಮಾವಿನಕಾಯಿ ಹುಳಿ ತೊವ್ವೆ ಸಿದ್ಧ. ಅಮ್ಮ, ಈಗ ಮಾವಿನಕಾಯಿ ಹುಳಿತೊವ್ವೆ ಜೊತೆ ಪರಿಚಯ ಮಾಡ್ಕೊಟ್ರಿ ನಮ್ಗೆ. ಮುಂದೆ ಏನ್ ಮಾಡ್ತಿದ್ದೀರಾ? ಇದು ಬೆಲ್ಲದ ಪೊಂಗಲ್ಲು ಅಂತ ಮಾಡ್ತೀವಿ. ನಮ್ಮ ಇಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ರಂಗನಾಥನ್ಗೆ ಅದೇ ಮಾಡೋದು. ಅದೇ ಪ್ರಸಾದ, ಅದೇ ವಿಶೇಷತೆ. ಅದೇ ವಿಶೇಷತೆ ನಮ್ಮ ಮೈಸೂರಿನ ಜನಕ್ಕೆ ಇದೆ. ಹೌದು. ಸಂಕ್ರಾಂತಿ 14ನೇ ತಾರೀಕು ಅದೇ ಮಾಡ್ಬೇಕು. ಎಲ್ಲಾರ ಮನೆಯಲ್ಲೂ ಹೌದು. ಮಾಡಿ ನಾವು ಅದನ್ನ ದೇವ್ರ ನೈವೇದ್ಯ ಇಟ್ಟು ಹಸು ಕೊಡ್ಬೇಕು. ಹಸು ಕೊಡ್ತೀವಿ, ಆಮೇಲೆ ಮನುಷ್ಯರು ಆಮೇಲೆ ನೀವು ಕೊಡ್ತೀರಾ. ಓಕೆ. ಈಗ ಮಾವಿನಕಾಯಿ ಹುಳಿತೊವ್ವೆ ನೋಡಿದ್ರಿ. ಮುಂದೆ ಪಟ್ಟಣದ ತುಂಬಾ ಅಂದ್ರೆ ತುಂಬಾ ವಿಶೇಷವಾದಂತಹ ಅಡಿಗೆ
ಬೆಲ್ಲದ ಪೊಂಗಲ್ ಹೇಗ್ ಮಾಡೋದಂತ ಅಮ್ಮವ್ರು ಹೇಳ್ಕೊಡ್ತಿದ್ದಾರೆ, ನೋಡೋಣವಾ? ಅಮ್ಮವ್ರೆ, ನೀವು ಹೇಳಿದಾಗೆ ಇದು ಪೊಂಗಲ್ಲು ಸಂಕ್ರಾಂತಿ ಟೈಮಲ್ಲಿ ಮಾಡ್ತಾರೆ ಅಂತ ಹೇಳಿದ್ರಿ. ಎಲ್ಲರ ಮನೆಯಲ್ಲೂ ಇದು ಕಂಪಲ್ಸರಿ ಮಾಡೇ ಮಾಡ್ತಾರೆ ಎಲ್ಲರೂ, ಮತ್ತೆ ದೇವ್ರಿಗೆ ನೈವೇದ್ಯ ಇಟ್ಟು ಆಮೇಲೆ ಹಸು ತಿನ್ಸ್ಬಿಟ್ಟು ಆಮೇಲೆ ನಾವು ತಿಂತೀವಿ ಅಂತ. ಸೊ ಸಂಕ್ರಾಂತಿ ಟೈಮಲ್ಲಿ ಈ ಬೆಲ್ಲದ ಪೊಂಗಲ್ ಬಿಟ್ಟು ಇನ್ನು ಏನೇನಂತ ವಿಶೇಷವಾದಂತಹ ಅಡಿಗೆನ ಮಾಡ್ತೀರಾ? ಏನು ಅದೇ ಯಾವೇನು ಸಜ್ಜಪ್ಪ, ಒಬ್ಬಟ್ಟು, ಯಾವ್ದು ಬೇಕಾದ್ರೂ ಮಾಡ್ಬೋದು. ಇದು ಮಾತ್ರ ಮಾಡ್ಲೇಬೇಕು, ಕಂಪಲ್ಸರಿ. ಹೌದು, ಕಂಪಲ್ಸರಿ. ಶ್ರೀರಂಗಪಟ್ಟಣದ ಒಂದೊಂದು ಮನೆಯಲ್ಲಿ ಕೂಡ ಇದನ್ನ ಮಾಡ್ತಾರೆ. ಹೌದು, ಸಿಹಿ ಪೊಂಗಲು, ಉಪ್ಪು ಪೊಂಗಲು ಅಂತ. ಉಪ್ಪು ಹಾಕೊಂಡ್ ಸ್ವಲ್ಪ ಪೊಂಗಲ್ ಮಾಡ್ತಾರೆ, ಸಿಹಿ ಪೊಂಗಲು ಮಾಡ್ಲೇಬೇಕು. ಈಗ ಸಿಹಿ ಪೊಂಗಲ್ ನೀವು ಹೇಳಿದ ವಿಶೇಷತೆ ಸಂಕ್ರಾಂತಿ ಟೈಮಲ್ಲಿ ಮಾಡ್ಲೇಬೇಕಂತ. ಈಗ ಉಪ್ಪಿನ ಪೊಂಗಲ್ ಏನಾದ್ರು ಹಾಗೆ ಏನಾರ ಅಕ್ಕಪಕ್ಕ ಎಲ್ಲ ಜನ ತುಂಬಾ ಒಳ್ಳೆ ಜನ, ತುಂಬಾ ಚೆನ್ನಾಗಿದ್ದಾರೆ ನಮ್ಮ ಕಡೆ. ನಾವು ಸಮಾಜದಲ್ಲಿ ಆಟ ಪಾಠ ಎಲ್ಲ ಆಡ್ತೀವಿ, ಎಲ್ಲ ಇದು ಮಾಡ್ತೀವಿ. 30 ವರ್ಷದಿಂದ ಕಮಿಟಿ ಮೆಂಬರ್ ಆಗಿದ್ದೀನಿ. ಹೌದಾ? ಮಹಿಳಾ ಸಮಾಜ ಇದೆ ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ. ಅಲ್ಲಿ ಫಂಕ್ಷನ್ಗಳೆಲ್ಲ ಆಗ್ತಾ ಇರುತ್ತೆ, ಅವಾಗ ನಾವು ಎಲ್ಲ ಮಹಿಳಾ ಸಮಾಜ ಇದೆ. ನೀವು ತುಂಬಾ ಅಂದ್ರೆ ವಿವಿಧ ಆಟಗಳನ್ನ ಆಡ್ತೀರಾ, ಜೊತೆಗೆ ನೀವು ಸಮಾಜ ಸೇವೆ ಕೂಡ ಮಾಡ್ತೀರಾ? ಹೌದು, ಸೇವೆ ಮಾಡ್ತೀವಿ. ಒಂದು ಕಟಿಂಗ್ ಕ್ಲಾಸ್ ತೆಗ್ದಿದ್ವಿ, ಆಮೇಲೆ ಇದು ಕಂಪ್ಯೂಟರ್ ಇದು ಮಾಡ್ತೀವಿ, ಆಮೇಲೆ ಮಕ್ಕಳಿಗೆಲ್ಲ ಡ್ಯಾನ್ಸ್ ಹೇಳ್ತೀವಿ, ಆಮೇಲೆ ಸ್ಕೂಲ್ಗಳೆಲ್ಲ ನಡೆಸ್ತೀವಿ. ಒಂದು 10 ವರ್ಷಕ್ಕೆ ಅಲ್ಲಿನ ಗೌರ್ಮೆಂಟ್ ಇಂದ ನಮ್ಗೆ ಸ್ಯಾಂಕ್ಷನ್ ಆಗುತ್ತೆ. ಹೌದಾ? ಅಲ್ಲೂ ನಮ್ಗೆ ಫಂಡ್ಗಳು ಇರುತ್ತೆ, ಎಲ್ಲ ನಾವು ಇದು ಮಾಡ್ತಾ ಇದ್ದೀವಿ. ನೀವು ಹೇಳ್ದಾಗೆ ಸ್ಕೂಲ್ ನಡೆಸ್ತೀರಾ, ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಡ್ತೀರಾ. ಅದ್ ಬಿಟ್ಟು ಇನ್ನು ಯಾವ್ಯಾವ ತರ ಆಕ್ಟಿವಿಟೀಸ್ ನಡೀತೆ ಮಹಿಳೆಯರಿಗಾಗಿ? ಅದೇ ಮಹಿಳೆಯರ ಫಂಕ್ಷನ್ ವರ್ಷಕ್ಕೊಂದ್ಸಲಿ ಮಹಿಳಾ ದಿನಾಚರಣೆ ಮಾಡ್ತೀವಿ. ಅವಾಗ ಸಂಗೀತ, ಆಮೇಲೆ ಈ ಕೃಷ್ಣ ಜಯಂತಿ ಬಂದ್ರೆ ಮಕ್ಕಳಿಗೆಲ್ಲ ಅಲಂಕಾರ ಮಾಡಿ ಅವಾಗ ಇದು ಎಲ್ಲ ಮಾಡ್ತೀವಿ. ಆತರ ಎಲ್ಲ ಮಾಡ್ತೀರಾ? ಓಕೆ. ಎಲ್ಲ ಆಟಗಳು ಆಡಿದ್ರೆ ಎಲ್ಲ ವಯಸ್ಸಾದವರು ಎಲ್ಲರೂ ಆಟ ಆಡ್ತೀವಿ, ಪ್ರೈಜ್ಗಳೆಲ್ಲ ಕೊಡ್ತಾರೆ, ಎಲ್ಲ ತರ ಆಟಗಳು ಆಡ್ತೀವಿ. ವರ್ಷಕ್ಕೊಂತ ಫಂಕ್ಷನ್ ಮಾಡಿ ತುಂಬಾನೇ ಸಂತೋಷದ. ಎಲ್ಲರೂ ಕೂಡ್ತೀರಾ? ಎಲ್ಲರೂ ಮಹಿಳಾ ಸಮಾಜ ಯಾರು ಮೆಂಬರ್ ಇದಾರೆ ಎಲ್ಲರೂ ಕೂಡ್ತೀವಿ. ಓಕೆ. 200 ಜನ ಮೆಂಬರ್ಗಳಿದ್ದಾರೆ. ನಾವು ಒಂದು 30 ಜನ ಕಮಿಟಿ ಮೆಂಬರ್ ಇದ್ದೀವಿ. ತಿಂಗಳು ಮೀಟಿಂಗು ಗೀಟಿಂಗ್ ಎಲ್ಲ ಮಾಡಿ. ಸೊ ನಿಮ್ಗೆ ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ್ ಆದಂತಹ ಜಾಗ ಇದು. ಸೊ ಅವ್ರ ಬಗ್ಗೆ ನಿಮ್ಗೆ ಏನಾರ ಕತೆ ಗೊತ್ತು? ನಿಮ್ಮ ಅಜ್ಜಿ ತಾತ ಇಲ್ಲರ ನಿಮ್ಮ ಅಮ್ಮ ಅಪ್ಪ ಹೇಳುವಂಥದ್ದು? ನಮ್ಗೆ ಅಷ್ಟೇನಿದಿಲ್ಲ. ಇಲ್ಲೇ ಟಿಪ್ಪು ಹುಟ್ಟಿದ್ದು ಬೆಳೆದಿದ್ದು ಯುದ್ಧ ಆಡಿದೆಲ್ಲ ಇಲ್ಲೇ ಇದ್ ಮಾಡಿ ಗೌರಿನವ್ರ. ಇಲ್ಲಿ ಗಂಜಾಮ್ ಅಂತ ಒಂದು ಜಾಗ ಇದೆ, ಅದ್ರ ವಿಶೇಷತೆ ಏನು? ಅಲ್ಲಿ ಪಕ್ಕದಲ್ಲೇ ತಾನೆ ಟಿಪ್ಪುದು ಹೈದರ್ಲಿದು ಗೋರಿ ಇರೋದು, ಅದರಿಂದ ಗಂಜಾಮ್ಗೆ ಹತ್ರ ಆಗಿರೋದ್ರಿಂದ ಅದೊಂದು ಇದಾಗಿದೆ ಅಷ್ಟೇ. ಆಮೇಲೆ ನಿಮಿಷಾಂಬ ದೇವಸ್ಥಾನ ಒಂದಿದೆ, ಅದು ತುಂಬಾ ಪ್ರೆಸ್ಟೀಜ್, ಒಳ್ಳೆ ಇದಾಗಿದೆ. ಹೌದು. ಅದ್ರ ವಿಶೇಷತೆ ಏನು? ಅದು ವಿಶೇಷ ಅದೇ ಇಲ್ಲಿ ದೇವಸ್ಥಾನ ಇದು ಮಾಡಿದ್ರು. ಈಗ ಮೊದ್ಲೇನ ಅಷ್ಟೇನು ಮುಂದುವರೆದಿಲ್ಲ. ಈಗ ಅಲ್ಲಿ ಚಕ್ರ ಇದೆ, ಶ್ರೀಚಕ್ರ ಅಂತ, ಅದು ತುಂಬಾ ಸತ್ಯವಾಗಿದೆ. ಶ್ರೀಚಕ್ರ, ಅದಕ್ಕೋಸ್ಕರ ಎಲ್ಲೆಲ್ಲಿಂದನೂ ಪೂಜೆಗೆ ಬರ್ತಾರೆ. ಏನದು ಹೇಗ್ ಮಾಡ್ತಾರೆ? ಅದೇ ಕುಂಕುಮ, ಅರಿಶಿನ ಕುಂಕುಮದಲ್ಲಿ ಪೂಜೆ ಮಾಡಿ ಅರ್ಕೆ ಸೀರೆ ರೊಟ್ಟಿ ಎಲ್ಲ ತಂದು ಕೊಡ್ತಾರೆ ದೇವರಿಗೆ. ಅಲ್ಲಿ ಹುಣ್ಣಿಮೆ ದಿವಸ ಹೋಮ ಹವನನೆಲ್ಲ ಮಾಡ್ತಾರೆ. ಎಲ್ಲರಿಗೂ 1000 ಜನಗಳಿಗೆಲ್ಲ ತುಂಬಾ ಚೆನ್ನಾಗಿ ಊಟಗಳೆಲ್ಲ ಹಾಕ್ತಾರೆ. ಅಮ್ಮ, ಅಲ್ಲಿ ಮಸೀದಿ ಹಿಂದೆ ಆಂಜನೇಯನ ದೇವಸ್ಥಾನ ಇದೆ, ಅದ್ರ ವಿಶೇಷತೆ ಏನು? ಅದು ತುಂಬಾ ಸತ್ಯ ದೇವರು. ಇದು ಅದು ಇಲ್ಲಿತ್ತು, ಅದು ಯಾರೋ ಭಕ್ತಾದಿಗೊಬ್ಬನಿಗೆ ಕನಸಾಯ್ತಂತೆ, ನನ್ ತಗೊಂಡೋಗಿ ನಂಗೊಂದು ದೇವಸ್ಥಾನ ಕಟ್ಟು ಅಂತ. ಅದನ್ನ ಅಲ್ಲಿ ದೇವಸ್ಥಾನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ಏನು ಅಂದ್ರೆ ಈ ಊರಿಗೆ ಅದು ಒಂಥರ ರಕ್ಷೆ ಇದ್ದಂಗೆ, ಯಾರು ಬಂದ್ರೆ ಎಲ್ಲ ಇದಾಗತ್ತೆ, ಒಳ್ಳೇದಾಗತ್ತೆ ಅಂತ.
ಏನಾದ್ರು ಈ ಮಕ್ಳಿಗೆ ತುಂಬ ಹೆದರ್ಕೊಂಡು ಇದ್ಕೊಂಡ್ರೆ ಶನಿವಾರ ಅದಕ್ಕೆ ಇದು ಮಾಡಿ ತಾತಿ ಕಟ್ತಾರೆ. ಅದು ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ. ಪ್ರತಿ ಶನಿವಾರ ತುಂಬ ಒಳ್ಳೇದು. ಸತ್ಯ ದೇವರು ರಕ್ಷಣೆ ಮಾಡುವಂತಹ ದೇವರು, ನಮ್ಮ ಊರಿಗೆ ರಕ್ಷಣೆ ಮಾಡೋ ದೇವ್ರು ಅವ್ರು. ಓಹೋ, ತುಂಬಾನೇ ಇವತ್ತು ನನ್ನ ಜೊತೆ ಕೂಡಿ ಬರೀ ಅಡುಗೆ ಮಾತ್ರ ಕಲಿತಿಲ್ಲ, ಜೊತೆಗೆ ತುಂಬಾನೇ ಶ್ರೀರಂಗಪಟ್ಟಣ ಅದ್ರ ಹಿಸ್ಟ್ರಿ ಬಗ್ಗೆ ತುಂಬಾನೇ ನಂಗೆ ಹೇಳ್ಕೊಡ್ತಿದ್ದೀರಾ. ಶ್ರೀರಂಗಪಟ್ಟಣದ ತುಂಬಾ ಅಂದ್ರೆ ತುಂಬಾ ವಿಶೇಷವಾದಂತಹ ಬೆಲ್ಲದ ಪೊಂಗಲ್ ಹೇಗ್ ಮಾಡೋದಂತ ನೋಡ್ತಿದ್ದೀರಲ್ಲ ಅಮ್ಮ. ಈಗ ಕುಕ್ಕರ್ ಇದೆ, ಇದಕ್ಕೆ ತುಂಬಾನೇ ಧನ್ಯವಾದಗಳು. ನನ್ನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ.